ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಾಟೀಲ್ ಸರ್, ಈಗ ZKNPL ಅಲ್ಲಿ ಇನ್ನೊಂದು ತುಂಬಾ ಟಾಕ್ ಆಗ್ತಾ ಇರೋದು ಹ್ಯೂಜ್ ಅಮೌಂಟ್ ಕ್ಯಾಶ್ ಪ್ರೈಸ್. ಸೊ ಈ ಥಾಟ್ ಹೆಂಗ್ ಬಂತು? ಖಂಡಿತ ನೋಡಿ, ಕ್ಯಾಶ್ ಪ್ರೈಸ್ ಒಂದು ಅಟ್ರಾಕ್ಷನ್ ಖಂಡಿತವಾಗ್ಲು, ಅದರಲ್ಲಂತೂ ಡೌಟೇ ಇಲ್ಲ. ಬಟ್ ನಾವು ಪ್ರತಿಯೊಂದು ಟೂರ್ನಮೆಂಟ್ನ ನೋಡಿದ್ವಿ, ಬಟ್ 1 ಲಕ್ಷ ಇರುತ್ತೆ, ಭಾಳ ಅಂದರೆ 2 ಲಕ್ಷ. ನಾನು ಹ್ಯೂಜ್ ಅಮೌಂಟ್ ಅಂತ ನೋಡಿದ್ದು 5 ಲಕ್ಷ. ಟೂರ್ನಮೆಂಟ್ ನಾನು ಸಿಕ್ಕಾಪಟ್ಟೆ ಆಡಿದ್ದೀನಿ ಅನ್ನೋದು ಕಾರಣಕ್ಕಾಗಿ ಆ 5 ಲಕ್ಷದವರೆಗೂ ಇತ್ತು. ಬಟ್ ನಮಗೊಂದು ಥಾಟ್ ಹೇಗೆ ಬಂತು ಅಂತಂದರೆ, ಸಣ್ಣ ಸಣ್ಣ ಟೂರ್ನಮೆಂಟ್ಸ್ಗಳನ್ನು ಬಿಟ್ಟು ಕರ್ನಾಟಕದ ಟ್ಯಾಲೆಂಟ್ಸ್ಗಳನ್ನು ಹಂಟ್ ಮಾಡೋಣ ಅನ್ನುವಂಥದ್ದು ಒಂದು ಥಾಟ್ ಖಂಡಿತವಾಗ್ಲೂ ಇತ್ತು ನಮ್ಮ ಸಂಸ್ಥೆಗೆ. ಆ ಒಂದು ಕಾರಣಕ್ಕಾಗಿ ದೊಡ್ಡ ಅಮೌಂಟ್ ಇಡೋಣ, ಅದೇ ಕಾರಣಕ್ಕಾಗಿ ಎಲ್ಲರೂ ಕೂಡ ಆ ಒಂದು ಪಾರ್ಟಿಸಿಪೇಟ್ನ ಖಂಡಿತವಾಗ್ಲೂ ಬರ್ತಾರೆ ಅನ್ನುವಂಥ ಒಂದು ಉದ್ದೇಶ ಖಂಡಿತವಾಗ್ಲೂ ಇತ್ತು. ಆ ಕಾರಣಕ್ಕಾಗಿ ದೊಡ್ಡ ಅಮೌಂಟು ಕೂಡ ಹೌದು. ಕೇವಲ ಇದು ಅಮೌಂಟ್ ವಿಷಯ ಅಲ್ಲ, ಏನೋ 60 ಲಕ್ಷ ಬಹುಮಾನವನ್ನು ಕೊಡ್ತಾ ಇದ್ದಾರೆ ಆ ಕಾರಣ ಖಂಡಿತವಾಗ್ಲೂ ಅಂದ ಪ್ರತಿಭಾನ್ವಿತ ಆಟಗಾರರು ಇದರಲ್ಲಿ ಭಾಗವಹಿಸಬೇಕು ಅನ್ನೋದೇ ಒಂದು ದೊಡ್ಡ ಉದ್ದೇಶ ನಮ್ದು. ಆ ಪ್ರತಿಭಾನ್ವಿತರು ಮುಂದಿನ ಹಂತಕ್ಕೆ ಹೋಗ್ಲಿ, ಕೇವಲ ಎಲೆಮರಿಕಾಯಿಯಾಗಿ ಗ್ರಾಮಗಳಲ್ಲೇ ಉಳಿಬಾರ್ದು. ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಅದು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತ ಆಗತ್ತೆ. ಅದ್ರ ಜೊತೆಗೆ ಈ ದೊಡ್ಡ ಅಮೌಂಟ್ ಅಂತ ಬಂದಾಗ ಖಂಡಿತವಾಗ್ಲೂ ಎಲ್ಲ ಕಡೆಗೂ ಪ್ರಸಾರ ಆಗೇ ಆಗತ್ತೆ ಅನ್ನೋಂಥ ಕಾರಣಕ್ಕಾಗಿ ಈ ದೊಡ್ಡ ಅಮೌಂಟ್ ಇಟ್ಟಿದ್ದೀವಿ. ಅವ್ರ ಲೈಫ್ ಸೆಟ್ಲ್ ಆಗಬೇಕು, ಆ ಥರ ಒಂದು ಅಮೌಂಟು. ರನ್ನರ್ಸ್ಗೂ ಒಂದು ಒಳ್ಳೆ ಬಹುಮಾನ ಇದೆ, ವಿನ್ನರ್ಸ್ಗೆ. ಆಮೇಲೆ ಮ್ಯಾನ್ ಆಫ್ ದ ಮ್ಯಾಚ್, ಆಮೇಲೆ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಇರುತ್ತೆ, ಬೆಸ್ಟ್ 6 ಹೊಡೆದವ್ರಿಗೆ ಇರುತ್ತೆ. ಎಲ್ಲ ಒಂದು ವಿಭಾಗದಲ್ಲೂ ಕೂಡ ಬಹುಮಾನಗಳ ಸುರಿಮಳೆ ಖಂಡಿತವಾಗ್ಲೂ ಕೊಟ್ಟಿದ್ದೀವಿ. ಅಟ್ರಾಕ್ಷನ್ ಖಂಡಿತವಾಗ್ಲೂ ಅಲ್ಲಿಯೂ ಇರುತ್ತೆ. ಮತ್ತೆ ಡ್ಯಾನ್ಸಿಂಗ್ ಅಂಪೈರ್ಸ್ಗಳಿದ್ದಾರೆ, ಲೈವ್ ಸ್ಕ್ರೀಮಿಂಗ್ ಇರುತ್ತೆ. ಒಟ್ಟು ಪ್ರೊಫೆಷ್ನಲ್ ಆಗಿ ಈ ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದೀವಿ. ಎಲ್ಲೋ ಒಂದು ಸಾಮಾನ್ಯವಾಗಿ ಕ್ರಿಕೆಟ್ನ ಆಡಿಸಿ ಓಕೆ ಅದು ಎಲ್ಲೂ ಪ್ರಸಾರ ಆಗದೇ ಇವ್ರು ಗೆದ್ರು ಅಂತ ಅಲ್ಲ. ಈ ಗೆಲುವು ಪ್ರತಿಯೊಂದು ಆಟ, ಪ್ರತಿಯೊಂದು ಬಾಲು, ಅದು ಎಷ್ಟು ಸ್ಪೀಡ್ ಹೋಯ್ತು, ಏನು ಯಾವ ಥರ ಹಿಡಿದ್ರು, ಅದು ಎಲ್ಲವೂ ಕೂಡ ಲೈವ್ ಸ್ಟ್ರೀಮಿಂಗಲ್ಲೇ ತೋರಿಸ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ZKNPL ಸಕ್ಸಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಟ್ರಾಕ್ಟಿವ್ ಆಗಿ ಮಾಡ್ತೀವಿ ಒಟ್ಟಾರೆ. ಪಾಟೀಲ್ ಸರ್, ಈಗ ಎಷ್ಟೋ ಟೂರ್ನಮೆಂಟ್ಗಳಲ್ಲಿ ಒಂದು ಕ್ಯಾಶ್ ಪ್ರೈಸ್ ಅಂತ ಅವ್ರು ಹೇಳಿರ್ತಾರೆ, ಅನೌನ್ಸ್ ಮಾಡಿರ್ತಾರೆ. ಬಟ್ ಅದು ಲಾಸ್ಟಿಗೆ ಇನ್ನೇನು ಮುಗಿತಾ ಬರ್ಬೇಕಾದ್ರೆ ಎಲ್ಲ ಕಟ್ ಆಫ್ ಮಾಡಿ ಕಂಡೀಷನ್ಸ್ ಅಪ್ಲೈ ಅಂತ ಬೇರೆನೇ ಅಮೌಂಟ್ ಕೊಡ್ತಾರೆ. ನಮ್ಮ ಈ ZKNPL ಅಲ್ಲಿ ಹೇಗೆ? ಇಲ್ಲ, ನಾವು ಇದು ನೋಡಿ ಓಪನ್ ಆಗಿ ನಾವು ಹೇಳ್ತಾ ಇರೋದ್ರಿಂದ ಆ ಥರ ಏನು ಕಟ್ ಆಫ್ ಟ್ಯಾಕ್ಸ್ ಕಟ್ ಮಾಡಿದ್ವಿ, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ ಮಾಡಿದ್ವಿ ಅಂಥದ್ದೇನೂ ಇಲ್ಲ. 60 ಲಕ್ಷ ರೂಪಾಯಿ ಬಹುಮಾನ ಇದು ವಿನ್ನರ್ಸ್ ಮತ್ತೆ ರನ್ನರ್ಸ್ ನಡುವೆ ಹಂಚ್ಕೊಳ್ಳಲಾಗತ್ತೆ. ಒಂದು ದೊಡ್ಡ ಅಮೌಂಟ್ ನೇರವಾಗಿ ಹೇಳ್ತಾ ಇದ್ವಿ, ಅಷ್ಟು ಕ್ಯಾಶ್ ಅವ್ರಿಗೆ ಕೊಡ್ತೀವಿ, ನೋ ಡೌಟ್. ಅದರಲ್ಲಿ ಅಲ್ಲಿ ಕಟ್ ಮಾಡಿದ್ವಿ, ಇಲ್ಲಿ ಟ್ಯಾಕ್ಸ್ ಬಂತು, ಅದು ಬಂತು, ಇದು ಬಂತು, ಏನೂ ಇಲ್ಲ. 60 ಲಕ್ಷ ರೂಪಾಯಿ ಬಹುಮಾನ ಗೆದ್ದ ಟೀಮ್ ಮತ್ತೆ ರನ್ನರ್ ಅಪ್ ತಂಡಕ್ಕೆ ಈ ಒಂದು ಕ್ಯಾಶ್ ಪ್ರೈಸ್ ಖಂಡಿತವಾಗ್ಲೂ ಹೋಗುತ್ತೆ, ನೋ ಡೌಟ್. ಮತ್ತೆ ಅವ್ರ ಕಡೆಯಿಂದ ಇನ್ನು ಫ್ರಾಂಚೈಸಿಗಳ ಕಡೆಯಿಂದ ನಾವು ತಗೊಳ್ತೀವಿ ಅಂಥದ್ದು ಏನೂ ಇಲ್ಲ. ಇದು ಓಪನ್ ಆಗೇ ಇರುತ್ತೆ. ನೀವು ಕೂಡ ಈಗ ನಾವೇ ಹೇಳ್ತಾ ಇದ್ದೀವಿ, ಮತ್ತೆ ಇಷ್ಟು ಮೀಡಿಯಾದಲ್ಲಿ ನಾವೆಲ್ಲ ಇದನ್ನ ಮಾಡ್ಕೊಂಡು ನೀವು ಅಲ್ಲಿ ಕಟ್ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಬ್ಯಾಡ್ ನೇಮ್. ಅನೇಕ ಟೂರ್ನಮೆಂಟ್ಸ್ಗಳಲ್ಲಿ ನಾವು ನೋಡಿರ್ತೀವಿ, 10 ಲಕ್ಷ ಬಹುಮಾನ ಅಂದಿರ್ತಾರೆ, 2 ಲಕ್ಷ ಕೊಡ್ತಾರೆ, ಇದನ್ನೆಲ್ಲ ಮತ್ತೆ ರನ್ನರ್ ಅಪ್ಗೆ ಸೆಮಿಫೈನಲ್ನವ್ರಿಗೆ ಅವ್ರಿಗೆಲ್ಲ ಹಂಚ್ತಾ ಇದ್ದೀವಿ